ಸಮಸ್ತ ಸಿರಿ ಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೆ ಯಾವ ಗ್ರಹದವರಿಗೆ ಯಾವ ವೃತ್ತಿ ಅನುಕೂಲಕರ ಅನ್ನೋದನ್ನು ಗುರುಗಳು ನಿಮಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನು ನೀಡೋದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನು ತಿಳಿಸ್ಕೊಡಿ. ಕಾರ್ತಿಕ ಮಾಸದಲ್ಲಿ ಇದ್ದೀವಿ. ಹಾಗೆ ಇವತ್ತಿನ ತಿಥಿ, ಇಲ್ಲಿ ಒಂದು ತಿಥಿ ಆಲ್ರೆಡಿ ನಾವು ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುವಷ್ಟಕ್ಕೆ ಮುಗಿದೋಗಿದೆ. 7:22 ಮುಗಿದೋಗಿದೆ. ಅದು ಷಷ್ಠಿ ತಿಥಿ. ಆದರೂ ಕೂಡ ಸೂರ್ಯ ಉದಯಕ್ಕೆ ಬರ್ತಕ್ಕಂಥ ತಿಥಿನ ನಾವು ದಿನದ ತಿಥಿ ಅಂತ ತೊಗೊಳ್ತೀವಿ. ಹಾಗೆ ಆಲ್ರೆಡಿ ಸಪ್ತಮಿ ಶುರು ಆಗಿಬಿಟ್ಟಿದೆ. ಈಗ ನಾವು ಮಾತಾಡೋ ಅಷ್ಟಕ್ಕೆ ಸಪ್ತಮಿ ಶುರು ಆಗಿದೆ. ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಷಷ್ಠಿ ಅಂತ ಕೊಟ್ಟಿದ್ದೀವಿ. ಅದರ ಜೊತೆಗೆ ಇವತ್ತು ಕರ್ಣಗಳು, ತೈತುಲ ಮತ್ತು ಗರಜ ಕರ್ಣಗಳು, ಹಾಗೆ ಮತ್ತೊಂದು ಕರ್ಣ, ಯಾಕೆಂದರೆ 2 ತಿಥಿ ಬಂದಿರೋದ್ರಿಂದ ವನಿಜ ಕರ್ಣ ಅಂತ ಇನ್ನೊಂದು ಬಂದಿರತಕ್ಕಂಥದ್ದು. ಹಾಗೆ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಶ್ರವಣ ನಕ್ಷತ್ರ. ಹಾಗೆ ಇವತ್ತಿನ ವಿಶೇಷವಾಗಿರತಕ್ಕಂಥ ಯೋಗ ವೃದ್ಧ ಯೋಗ. ಗುರುಗಳೇ, ಹಾಗೆ ಯಾವ ಗ್ರಹದವರಿಗೆ ಯಾವ ವೃತ್ತಿ ಅನುಕೂಲಕರ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಬಹಳ ಹಿಂದೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೃತ್ತಿಪರ ಗ್ರಹಗಳು ಅನ್ನೋದು ಯಾವುದೂ ಇರಲಿಲ್ಲ. ಏಕೆಂದರೆ ಇವತ್ತಿನ ಕಾಲಮಾನದಲ್ಲಿ ನಾವು 10,000 ವರ್ಷ ಹಿಂದೆ ತೊಗೊಂಡ್ರೆ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಿತ್ತು? ಈಗ ಯಾರ ಫ್ಯಾಕ್ಟ್ರಿಗೆ ಹೋಗಿ ಮಷೀನ್ನ ರಿಪೇರಿ ಮಾಡ್ತಕ್ಕಂಥ ಅವ್ರು ಇರ್ತಕ್ಕಂಥದ್ದು. ಆ ಕಾಲದಲ್ಲಿ ಅದನ್ನು ಹೆಂಗೆ ತೊಗೊಳ್ಳೋದು? ಸೊ ಸಾಮಾನ್ಯವಾಗಿ ಕೆಲವು ಪದ್ಧತಿಗಳನ್ನು ಅಳವಡಿಸ್ಕೊಳ್ತಾರೆ. ಸೂರ್ಯ ಅಂದರೆ ಗೌರ್ನಮೆಂಟು, ಚಂದ್ರ ಅಂದರೆ ಒಂದು ರೀತಿ, ಮಂಗಳ ಅಂದರೆ ಒಂದು ರೀತಿ, ಬುಧ ಅಂದರೆ ಒಂದು ರೀತಿ. ಆ ರೀತಿ ಶಾಸ್ತ್ರದಲ್ಲಿ ಬರೆದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಜ್ಯೋತಿಷ್ಯರು ತಮ್ಮ ವಿಚಾರ ಅನುಸಾರ ಹೇಳ್ತಕ್ಕಂಥದ್ದು, ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಇಲ್ಲೂ ಇಲ್ಲ. ನಿಮಗೆ ಸೂರ್ಯ ಅಂದರೆ ಗೌರ್ಮೆಂಟ್ ಕೆಲಸ ಸಿಗ್ತದೆ ಅಂತ ಎಲ್ಲೂ ಬರೆದಿಲ್ಲ. ಅದು ಬರೀ ಸುಳ್ಳು. ಯಾಕೆಂದರೆ ಆ ಕಾಲದಲ್ಲಿ ಗೌರ್ಮೆಂಟ್ ಅಂತ ಯಾವುದಿತ್ತು? ಯಾವ ಸರ್ಕಾರ ಇತ್ತು? ಯಾವುದು? BJP, ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ಸು, JDS ಎಲ್ಲಿತ್ತು ಆ ಟೈಮಲ್ಲಿ? ಇದು ಕಾಂಗ್ರೆಸ್ ಸರ್ಕಾರದ ಕೆಲಸ, ಸರ್ಕಾರ ಅನ್ನೋದೇ ಎಲ್ಲಿತ್ತು? ರಾಜಮನೆತನ ಇತ್ತು. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದರೆ ರಾಜಂದು ಇರಲಿಲ್ಲ. ನೋಡಿ, ಕಳೆದ 2,000 ವರ್ಷಗಳಲ್ಲಿ ಕಿಂಗ್ಸ್ ಆ್ಯಂಡ್ ಕಿಂಗ್ಡಮ್ ಅಂತ ಬಂತು. 2,000 ವರ್ಷಗಳ ಹಿಂದೆ ಹೋದರೆ ಸಾಮಾನ್ಯ ಜನರು ಕೃಷಿ ಪ್ರಧಾನ, ಊರಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಆಗುಹೋಗುಗಳು, ಅದರ ಮೇಲೆ ಬರ್ತಕ್ಕಂಥದ್ದು. ಜ್ಯೋತಿಷ್ಯನ ಮೊದಲು ಕೃಷಿ ಪ್ರಧಾನವಾಗಿ ಉಪಯೋಗಿಸ್ತಾಯಿದ್ರು. ಇವತ್ತಿನ ದಿವಸ ಕೃಷಿಗೆ ಜ್ಯೋತಿಷ್ಯನ ಯೂಸ್ ಮಾಡಲ್ಲ. ಅದಕ್ಕೆ ನಾನು ಎಷ್ಟೊಂದು ದಿನ ಅಗ್ರಿಕಲ್ಚರ್ಗೆ ಹೇಳ್ತಾ ಇರ್ತೀನಿ, ಯಾರ್ಯಾರು ವ್ಯವಸಾಯ ಮಾಡ್ತಾರೆ ನಮ್ಮ ನಕ್ಷತ್ರ ನಾಡಿ ಕಲೀರಿ. ಯಾವ ಒಂದು ಬೆಳೆ ಬೆಳೆದ್ರೆ ನಿಮಗೆ ಲಾಭಕಾರಿ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ನೀವು ತರಕಾರಿ ಬೆಳೆದ್ರೆ ಏನಾಗುತ್ತೆ, ಆ ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು ಹೋದರೆ ಅದ್ರ ಲಾಭ ಇದೆಯೋ ಇಲ್ವೋ ಅಂತ. ಸೊ ಅನೇಕ ಅನುಕೂಲಗಳು ನಮ್ಮ ಶಾಸ್ತ್ರದಲ್ಲಿದೆ. ಸಾಮಾನ್ಯವಾಗಿ ಇವಾಗ ಏನಾಗಿದೆ, ಇವಾಗ ಕಾಲು ತಗೊಂಡ್ರೆ ಮದುವೆದು ಬಿಟ್ಟರೆ ಬೇರೆ ಏನು ಬರಲ್ಲ. ಅದೇನೋ ಬೇಗ ಚಳಿಗಾಲ ಬೇರೆ ಬಂದಿದೆ, ಮದುವೆದೇ ಚಿಂತೆ. ಸೊ ನಮಗೆ ಜ್ಯೋತಿಷ್ಯ ಹೇಳೋಕ್ಕೆ ನಾವು ಇಷ್ಟೆಲ್ಲ ಕಲಿತು 30 ವರ್ಷ 40 ವರ್ಷ ಬರೀ ಮದುವೆಗೆ ಒಳ್ಳೆ ಬ್ರೋಕರ್ ಥರ ಆಗಿಬಿಟ್ಟಿದ್ದೀವಿ. ಜನಗಳಿಗೂ ಅರ್ಥ ಆಗಲ್ಲ. ಒಂದು ನನ್ನ ಅನುಭವದಲ್ಲಿ ಹೇಳ್ತೀನಿ, ಮದುವೆ ಆಗೇ ಆಗುತ್ತೆ ರೀ ಇವತ್ತೆಲ್ಲ ನಾಳೆ, ಯಾರೀ ಆಗಲ್ಲ ಅಂತ ಹೇಳಿದ್ದು. ನಿಮ್ಗಳಿಗೆಲ್ಲ ಆ ಥರ ಜಾಸ್ತಿ. ಈ ಪಬ್ಲಿಕ್ ಇದೆಯಲ್ಲ, 4 ಜನ ಕೇಳ್ತಾ ಇರ್ತಾರೆ. ಆ 4 ಜನ ಎಲ್ಲ ನಿಮ್ಮ ಹಿತಶತ್ರುಗಳೇ. ಪಕ್ಕ ಬರೆದಿಟ್ಕೊಳ್ಳಿ, ನಿಮ್ಮ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನ ಕೇಳೋರೆಲ್ಲ ಬರೆದಿಟ್ಕೊಳ್ಳಿ, ಅವರೆಲ್ಲ ನಿಮ್ಮ ಹಿತಶತ್ರುಗಳು. ಅವರಿಂದನೇ ಆಗ್ತಾಯಿರಲ್ಲ. ಫಸ್ಟ್ ಪಾಯಿಂಟ್ ಅವರಿಂದನೇ, ಅವ್ರ ನಾಸ್ಬಾಯಿಂದನೇ ಆಗ್ತಾಯಿರಲ್ಲ. ಫಸ್ಟ್ ಅವರಿಂದ ದೂರ ಇಡಿ. ಆಗೋ ಟೈಮ್ಗೆ ಆಗುತ್ತೆ ಅಂತ ಎಲ್ಲರೂ ಕೂಡ ಭಾರತದಲ್ಲಿ, ಕರ್ನಾಟಕದಲ್ಲಿ ಸ್ವಲ್ಪ ಸೈಲೆಂಟಾಗಿದ್ದರೆ ಖಂಡಿತ ಜ್ಯೋತಿಷ್ಯ ಬೇರೆ ಲೆವೆಲ್ಗೆ ನಾವು ತೊಗೊಂಡು ಹೋಗ್ಬೋದು. ಅದು ಬಿಟ್ಬಿಟ್ಟು ಸಾಲಾವಳಿ ಬಂದಿಲ್ಲ,
ಈ ಹುಚ್ಚರ ಥರ ಆಡ್ತೀರಿ ನೀವೆಲ್ಲ, ಸಾಲಾವಳಿ ಅಂತೆ, ಆವಳಿ ಈವಳಿ. ಈಗ ಒಂದು ತಂದೆ ತಾಯಿಗೆ ಒಂದು ಮಗು ಹುಟ್ಟುತ್ತೆ, ಅವರ ನಕ್ಷತ್ರ ಅಥವಾ ಅವರ ಇದು ಒಂದು ಸಾಲಾವಳಿ, ಮಗುನ ಸಾಲಾವಳಿ ಬಂದಿಲ್ಲ ಅಂದರೆ ಏನು ಮಾಡೋದು? ಸಾಲಾವಳಿ ಅಂದ್ರೇನು? ಮ್ಯಾಚಿಂಗ್, ಇನ್ನೇನು ಇಲ್ಲ ಅಲ್ಲಿ. ಇವರ ನಕ್ಷತ್ರದಿಂದ ಅವರ ನಕ್ಷತ್ರ ಮ್ಯಾಚ್ ಮಾಡೋದಷ್ಟೇ. ಇಂಥ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಸಾಲಾವಳಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಮದುವೆ ಆಗಿದ್ದರೆ ಡಿವೋರ್ಸ್ಗೆ ಹೋಗ್ತಾರೆ, ಮಕ್ಕಳಾಗಿದ್ದರೆ ಏನು ಮಾಡೋದು? ಆಚೆ ಹಾಕೋಕ್ಕಾಗತ್ತಾ? ಸೊ ಈ ರೀತಿ ಸಾಲಾವಳಿ ಅಂತಕ್ಕಂಥದ್ದೆಲ್ಲ ಬರೀ ಸುಳ್ಳೆ. ಜ್ಯೋತಿಷ್ಯದಲ್ಲಿ ಅಪ್ಪಟ್ಟವಾಗಿರ್ತಕ್ಕಂಥ ಬರೆದಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಪಂಚಾಂಗದಲ್ಲಿ ಬರೆದಿರ್ತಕ್ಕಂಥ ಸುಳ್ಳು ಅಂದರೆ ಅದು ಸಾಲಾವಳಿನೇ. ಅಲ್ಲಿ ಬರಿಬೇಕಲ್ಲಿ ದೊಡ್ಡದಾಗಿ, ನಿಮ್ಮ ಜಾತಕದ ಮೇಲೆ, ನಿಮ್ಮ ದಶಾಭುಕ್ತಿ ಮೇಲೆ ನೋಡಬೇಕು. ಇದನ್ನು ಬೇಸಿಕ್ಕಾಗಿ ನೋಡ್ಕೊಳ್ಳಿ ಅಂತಲೂ ಬರೆದಿಲ್ಲ. ಹೋಗಲಿ, ಅದನ್ನಾರು ತೊಗೊಂಡ್ರೆ ನಾನು ಹೌದಪ್ಪ ಒಪ್ಕೋಬೋದು ಅಂತ. ಸೊ ಅನೇಕರು ಏನು ಮಾಡ್ತಾರೆ, ಈ ಮನೇಲಿ ಕೂತಿರ್ತಕ್ಕಂಥ ಈ ಹುಡುಗಿರ ಪೋಷಕರು, ಹುಡುಗನ ಪೋಷಕರು ಏನು ಮಾಡ್ತಾರೆ, ಪಂಚಾಂಗ ತಗೊಂಡು ಬಂದು ಇಟ್ಕೊಳ್ತಾರೆ. ಅವ್ರಿಗೆ ಆ ಪಾಯಿಂಟ್ಸ್ ನೋಡೋಕೆ ಗೊತ್ತಾಗ್ಬಿಟ್ಟಿದೆ, ಈಸಿಯಾಗಿ ಗೊತ್ತಾಗ್ಬಿಟ್ಟಿದೆ ಆ ಪಾಯಿಂಟ್ಸ್ ನೋಡೋಕ್ಕೆ. ಆ ಪಾಯಿಂಟ್ಸ್ ನೋಡ್ತಾರೆ. ಹುಡುಗಂದು ಜಾತಕ ಓಕೆ, ನನ್ನ ಮಗಂದು ಈ ನಕ್ಷತ್ರ, ಹುಡುಗಿದು ಯಾವುದೋ ಜಾತಕ ಬಂತು ಈ ನಕ್ಷತ್ರ, 2 ನಕ್ಷತ್ರ, ಪಾಯಿಂಟ್ಸ್ ನೋಡಿದ್ರು, ಓ 13 ಬಂತು, ಬೇಡ. ದಶಾಭುಕ್ತಿಗಳು ಅದ್ಭುತವಾಗಿರ್ಬೋದು ಅವಳಿಗೆ. ಮುಂದಿನ 30 ವರ್ಷ ಆ ಹುಡುಗಿನ ತೊಗೊಂಬಂದರೆ ದಶಾಭುಕ್ತಿ ಅವ್ರಿಗೆ ರಾಜಯೋಗ ಬರುತ್ತೆ ಅಂತ ಇರುತ್ತಲ್ಲಿ. ಈ ಕಿತ್ತೋಗಿರೋ ಸಾಲಾವಳಿ ಅಂತಲೇ ಹೇಳ್ತೀನಿ ನಾನು. ಕಿತ್ತೋಗಿರೋ ಸಾಲಾವಳಿ ನೋಡಿ ಅನೇಕ ಹೆಂಗಸರು ನನ್ನ ಹತ್ರ ಬರ್ತಾರೆ, ಇಷ್ಟಿಷ್ಟು ಇಟ್ಕೊಂಬರ್ತಾರೆ. ಸರ್ ಇದನ್ನು ನೋಡಿದ್ದೀವಿ ಸರ್, ಇದು 36ಕ್ಕೆ 25 ಬಂದಿದೆ ಸರ್, ಇದು 13 ಬಂದಿದೆ ಸರ್, ಇದು ಬೇಡ, ರಿಜೆಕ್ಟ್ ಮಾಡಿದ್ದೀನಿ ನಾನೇ. ಇವರೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅಂಥ ಕಿತ್ತೋಗಿರೋ ಸಾಲಾವಳಿನ ನೋಡಿಕೊಂಡು ನಮ್ಮ ಜಾತಕದಲ್ಲಿ, ಕುಂಡಲಿಯಲ್ಲಿ ಎಲ್ಲೂ ಕೂಡ ನಮ್ಮ ಪರಾಶರ ಹೋರಾಶಾಸ್ತ್ರದಲ್ಲಿ, ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಎಲ್ಲೂ ಕೂಡ ಸಾಲಾವಳಿ ನೋಡಿಬಿಟ್ಟೆ ಮದುವೆ ಮಾಡಿ ಅಂತ ಬರದೇ ಇಲ್ಲ. ಅದು ಒಂದು 500 ವರ್ಷ ಅಥವಾ 500 ಇಲ್ಲ, ಒಂದು 200 ವರ್ಷದಲ್ಲಿ ಬಂದಿರತಕ್ಕಂಥದ್ದು ಸಾಲಾವಳಿ. 200 ವರ್ಷ. ಅದು ಹೇಗೆ ಬಂತು? ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ವೋ, ಯಾರಿಗೆ ಪ್ಲೇಸ್ ಆಫ್ ಬರ್ತ್ ಇಲ್ವೋ, ಯಾರಿಗೆ ಟೈಮ್ ಆಫ್ ಬರ್ತ್ ಇಲ್ವೋ, ಅವ್ರ ಹೆಸರು ಮೇಲೆ ಒಂದು ನಕ್ಷತ್ರ ಇಟ್ಬಿಟ್ರು. 108 ಪಾದಗಳು, 108 ಅಕ್ಷರಗಳಿಟ್ಟರು. 27 × 4 108, 108 ಅಕ್ಷರಗಳಿಟ್ಟು ಆ ಅಕ್ಷರಕ್ಕೆ ಇಂಥವ್ರು ಬಂತು ಅಂದರೆ ಇಂಥ ನಕ್ಷತ್ರ ಹೇಳ್ಬಿಡಿ ಅಂತ. ಈ ನಕ್ಷತ್ರ ಬಂದರೂ ಡೇಟ್ ಆಫ್ ಬರ್ತ್ ಇಲ್ಲ, ಮತ್ತು ದಶಾಭುಕ್ತಿಗಳಿಲ್ಲ. ಏನು ಮಾಡೋದು ಇವ್ರಿಗೆ? ಕೆಲಸ ಮಾಡೋಣ, ಅಂದಾಜು ಅವರ ಗುಣಲಕ್ಷಣಗಳ ಮೇಲೆ ಒಂದಷ್ಟು ಪಾಯಿಂಟ್ಸ್ ಕೊಟ್ಬಿಡೋಣ, 36ರಲ್ಲಿ ಎಷ್ಟು ಬರುತ್ತೆ ಅಂತ. ಗುಣಲಕ್ಷಣಗಳ ಮೇಲೆ ಬಂದಿರತಕ್ಕಂಥ ಪಾಯಿಂಟ್ಸ್ನ ತಗೊಂಡೋಗಿ ಅದನ್ನೇ ನೀವು ಫೈನಲ್ ಅಂತ ಹೇಳ್ತೀರಲ್ಲ. ಇನ್ನು ಅನೇಕ ಕಾಂಪೌಂಡ್ರುಗಳು, ಜ್ಯೋತಿಷ್ಯಗಳು ಇದನ್ನೇ ನೆಚ್ಕೊಂಡು ಕೂತಿದ್ರಲ್ಲ. ನಾನು ನಿಮಗೊಂದು ಕ್ವಶನ್ ಕೇಳಿದ್ರು, ಮತ್ತು ದಶಾಭುಕ್ತಿ ಅಂದರೆ ಏನು? ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಾಲಾವಳಿ ನೋಡಿಬಿಟ್ಟೇ ಮಾಡಬೇಕು ಅನ್ನೋದು ಎಲ್ಲಿ ಬರೆದಿದೆ? ಹಾಗಿದ್ರೆ ದಶಾಭುಕ್ತಿಯಲ್ಲಿ ಬರ್ತಕ್ಕಂಥ ಒಂದು ಗ್ರಹಸ್ಥಿತಿ ಇರ್ತಕ್ಕಂಥ ಸ್ಥಾನದಲ್ಲಿ ಅವರಿಗೆ ಒಂದು ಕಷ್ಟ ಸುಖ ಕೊಡ್ತಕ್ಕಂಥದ್ದು ಎಲ್ಲೋಯ್ತು? ದಶಾ ಅಂದರೆ ಏನು? ಎಲ್ಲರೂ ಹೇಳ್ತಾರೆ, ಶನಿ ದಶ ಬಂದರೆ ಏನೋ ಪ್ರಾಬ್ಲಮ್ ಆಗುತ್ತಾ, ಶುಕ್ರ ದಶ ಬಂದರೆ ಏನಾದ್ರು ಚೆನ್ನಾಗಾಗತ್ತಾ, ಈ ದಶ ಬಂದರೆ ಚೆನ್ನಾಗಾಗತ್ತಾ, ಆ ದಶ ಬಂದರೆ ಚೆನ್ನಾಗಾಗತ್ತಾ? ಇವೆಲ್ಲವೂ ನೋಡಿದಾಗ ನಾವು ಫೈನಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕು, ಸಾಲಾವಳಿ ಯಾವ ಲೆಕ್ಕಕ್ಕೆ, ಯಾವ ಒಂದು ಆಧಾರಕ್ಕೆ ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರೋದೇನು, ದಶಾಭುಕ್ತಿ ಮೇಲೆ ಎಲ್ಲ ನಿಂತಿರೋದು. ಟೈಮಿಂಗ್, ಜ್ಯೋತಿಷ್ಯದಲ್ಲಿ ಯಾವ ಗ್ರಹ ಟೈಮಿಂಗ್, 3 ಲೆವೆಲ್ ಆಫ್ ಟೈಮಿಂಗ್ ಬರುತ್ತೆ. ಒಂದು ದಶಾ ಟೈಮಿಂಗ್ ಬರುತ್ತೆ, ಅದು ಲಾಂಗ್ ಟರ್ಮ್ ಇರುತ್ತೆ. ಭುಕ್ತಿ ಟೈಮ್ ಬರುತ್ತೆ, ಅದು ಶಾರ್ಟ್ ಟರ್ಮ್ ಇರುತ್ತೆ. ಅಂತರ್ಭುಕ್ತಿ ಬರುತ್ತೆ, ಅದು ವೆರಿ ಶಾರ್ಟ್ ಟೈಮ್ ಇರುತ್ತೆ. ಮೇ ಬಿ 1 ಮಂತು 15 ಡೇಸ್ಗೂ ಇರುತ್ತೆ, 1 ಮಂತ್ಗೂ ಇರುತ್ತೆ. ಭುಕ್ತಿ ಬಂದ್ಬಿಟ್ಟು 3 to 6 ಮಂತ್ಸ್ ಇರುತ್ತೆ. ದಶಾ ಬಂದ್ಬಿಟ್ಟು 6 years to 20 years ಇರುತ್ತೆ. ಸೊ ನಮಗೆ ಟೈಮಿಂಗ್ ಆಫ್ ಈವೆಂಟ್ ನೋಡಬೇಕು ಅಂದರೆ ಮದುವೆ ಮದುವೆ ಆಗುತ್ತೆ ಆವಾಗ ನಾವು 6 ತಿಂಗಳಿಂದ 3 ತಿಂಗಳಿಂದ 6 ತಿಂಗಳು, ಅಥವಾ ಈ ಲಾಸ್ಟಲ್ಲಿ ಬರ್ತಕ್ಕಂಥ 15 days to 1 month, ಇವೆರಡನ್ನೇ ನೋಡಿ ನಾವು ಮದುವೆ ಸಮಯನ ನಿಗದಿಪಡಿಸ್ತೀವಿ ಅಷ್ಟೇ ಹೊರತು ಮದುವೆ ಜೀವನ ಹೇಗಿದೆ ಅಂದರೆ ಮತ್ತೆ ದಶಾಕ್ಕೆ ಹೋಗಬೇಕು, ವಿಚ್ ಈಸ್ ಫಾರ್ 6 years to 20 years. ಸಾಲಾವಳಿ ಯಾವುದಕ್ಕೂ ವರ್ಕ್ ಆಗೋಲ್ಲ. ನೀವು ಬೇಕಾದ್ರೆ ನೋಡಿಬಿಡಿ, ಸುಮ್ಮನೆ ಅದು ಐವಾಶ್ ಅಷ್ಟೇ. ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಅನೇಕರು ಓಡೋಗ್ತಾ ಇದ್ದೀರಾ ಸಾಲಾವಳಿಗೆ. ಎಲ್ಲಿವರೆಗೂ ನೀವು ದಶಾಭುಕ್ತಿಗಳು ನೋಡ್ಕೊಳ್ಳಲ್ವೋ ಅಲ್ಲಿವರೆಗೂ ಲಕ್ಷಾಂತರ ರೂಪಾಯಿ ನಿಮ್ಮ ಮದುವೆಯಲ್ಲಿ ಖರ್ಚು ಮಾಡಿ ನಿಮ್ಮ ಹಾರ್ಡ್ ಅರ್ನ್ಡ್ ಮನಿನ ಹಾಳು ಮಾಡ್ಕೋತೀರ. ಯಾಕೆ ನಾನು ಈ ಶಾಸ್ತ್ರ ಕಲಿಬೇಕು ಅನ್ನೋಕ್ಕೆ ಮೂಲ ಉದ್ದೇಶ ಏನು ಅಂತಂದರೆ, ಎಲ್ಲ ಮುಗಿದ ಮೇಲೆ ಬರ್ತಾರೆ, ನಾವು 40 ಲಕ್ಷ ಖರ್ಚು ಮಾಡಿದ್ವಿ ಸರ್ ಮದುವೆಗೆ, 25 ಲಕ್ಷ ಖರ್ಚು ಮಾಡಿದ್ವಿ ಸರ್, ಒಡವೆ ಎಲ್ಲ ಸೇರಿ 50 ಲಕ್ಷ ಆಯಿತು ಸರ್, ಮುಂಚೆನೇ ಗೊತ್ತಿದ್ದರೆ ಇಷ್ಟೆಲ್ಲ ಖರ್ಚಾಗ್ತದೆ. ಮುಂಚೆನೇ
ಆ ಮುಂಚೆನೇ ಕರಿತಾ ಇರೋದು. ನಿಮ್ಮ ಮಗಳ ಜಾತಕ, ನಿಮ್ಮ ಮಗನ ಜಾತಕ 15 ದಿವಸ ಕೂತ್ಕೊಂಡು ಕಲೀರಿ. ಬರ್ತಕ್ಕಂಥ ಜಾತಕನ ನೋಡಿ, ಅವ್ರ ಜಾತಕನೇ ತಪ್ಪು ಕೊಟ್ಟಿತ್ತು ಅಂತಂದರೆ ಪ್ರಶ್ನಾಶಾಸ್ತ್ರ ಹಾಕಿ. ಇಷ್ಟೇ ನನ್ನ ವಿಚಾರ. ಗುರುಗಳೇ, ನಮ್ಮ ಇವತ್ತಿನ ಮೊದಲಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ. ಲತಾ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಾ, ಮಾಡಿದ್ದೀನಿ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಬೀರೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 27/9/2001 ಗುರುವಾರ ಬೆಳಗ್ಗೆ 7:40. 7:40. ಹಾ, ಓಕೆ. ಹುಟ್ಟಿದ ಸ್ಥಳ? ಬೀರೂರು. ಏನ್ ಪ್ರಶ್ನೆ ಇತ್ತು? ನಮ್ಮ ಮಗನ ಎಜುಕೇಶನ್ ಮತ್ತೆ ಅವನ ಆರೋಗ್ಯದ ಬಗ್ಗೆ ಕೇಳ್ಬೇಕು. ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿ, ಓಕೆನಾ? ಎಜುಕೇಶನ್ ಬಗ್ಗೆ ಕೇಳ್ಬೇಕು. ಓಕೆ ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ರಾಹು ದಶೆ ನಡೀತಾ ಇದೆ. ಹಾ, ರಾಹು ದಶೆಯಲ್ಲಿ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಡಿಗ್ರಿ ಮುಗಿಸಿದ್ರಾ? ಹಾ, ಈಗ ಮುಗ್ದಿದೆ ಸರ್. ಹೇಳಿ ಮುಂದೆ. ಅದೇ ಎಜುಕೇಶನ್ ಮುಂದೆ ಅವನ್ ಕಂಟಿನ್ಯೂ ಮಾಡ್ಬೇಕು ಅಥವಾ ಜಾಬಿಗೆ ಹೋಗ್ಬೇಕಂತ ಕೇಳಿ. ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು. 9ನೇ ಮನೆ ಹೈಯರ್ ಸ್ಟಡೀಸ್ ತೋರಿಸುತ್ತೆ. ಖಂಡಿತ ಹೈಯರ್ ಸ್ಟಡೀಸ್ ಹೋದರೆ ಖಂಡಿತ ಒಳ್ಳೆಯದು. ಮತ್ತು ಭುಕ್ತಿ ಅಂತರ್ಭುಕ್ತಿ 4-11 ಎಜುಕೇಷನ್ಗೆ ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಎಜುಕೇಷನ್ ಮಾಡೋ ಟೈಮಲ್ಲಿ ಮುಗಿಸ್ಬಿಡ್ಲಿ, ಒಳ್ಳೆಯದಾಗುತ್ತೆ. 8 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್. ನಮಸ್ಕಾರ. ಹಲೋ. ಹಲೋ ಮೇಡಮ್, ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಇಂಡಿಯಿಂದ ಮಾತಾಡ್ತಾ ಇರೋದು. ಓಕೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್, ನಮ್ಮ ಯಜಮಾನ್ರ ಬಗ್ಗೆ ರೀ. ನಮ್ ಬಿಸಿನೆಸ್ ಒಂದ್ ಸ್ವಲ್ಪ 2 ಅಂಗಡಿ ಇದ್ದಾವ್ರಿ. ಗುರುಜಿ ಹತ್ರಕ್ಕೆ ಮಾತಾಡೋದಿದೆ ಮೇಡಮ್. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ. ಅವ್ರದ್ದು ಜಾತಕ ಗೊತ್ತಿದೆ ಮೇಡಮ್. ನೀವು 1ರಿಂದ ಪ್ರಶ್ನೆಶಾಸ್ತ್ರವನ್ನಕ್ಕೆ ಹೋಗ್ಬೇಕಾಗತ್ತೆ. ಸೊ ದಯವಿಟ್ಟು 1ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ. ಅವ್ರದ್ದು 15 ರೀ, 15. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತಾಡಿ. ಪ್ರಶ್ನೆ ಹೇಳಿ. ನಮಸ್ತೆ ಗುರುಜಿ. ಪ್ರಶ್ನೆ ಹೇಳಿ. ಪ್ರಶ್ನೆ ರೀ, ನಮ್ದು ಒಂದು ಬಟ್ಟೆ ಅಂಗಡಿ, ಒಂದು ಫರ್ನಿಚರ್ ಅಂಗಡಿ 2 ಇದಾವ್ರಿ. ಅದ್ರಲ್ಲಿ ಯಾವ್ದು ಮಾಡಿದ್ರೆ ಇದು ಉತ್ತಮ? ಜಾತಕದಲ್ಲಿ ಬರಲ್ಲ, ಸ್ವಲ್ಪ ತಲೆಯಲ್ಲಿ ಯೂಸ್ ಮಾಡಿ. ಇದು ಜಾತಕದಲ್ಲಿ ಅಲ್ಲಿ ಫರ್ನಿಚರ್ ಅಂಗಡಿ ಅಂತ ಯಾವ್ದಾದ್ರು ಗ್ರಹ ಹೇಳ್ತಾವ ಕೂತ್ಕೊಂಡಲ್ಲಿ, ಚಂದ್ರ ನಾನು ಫರ್ನಿಚರ್ ತೋರಿಸ್ತೀನಿ ನಿಮಗೆ, ಬುಧ ನಿಮಗೆ ಬಟ್ಟೆ ಅಂಗಡಿ ತೋರಿಸ್ತೀನಿ ಅಂತ. ಅದಕ್ಕೆ ಹೇಳಿದ್ದು ಪ್ರಶ್ನೆಶಾಸ್ತ್ರಕ್ಕೆ ಹೋಗಿ, ನಮ್ಗೆ ಗೊತ್ತಿರುತ್ತೆ ನೀವೇನು ಕೇಳ್ತೀರಾ ಅಂತ. 15 ರೀ, 15 ಗುರುಜಿ. ಜಾತಕದಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಫರ್ನಿಚರ್ ಮಾಡ್ತಾರೆ, ಅವ್ರು ಅದು ಮಾಡ್ತಾರೆ, ಯಾವುದೂ ಇರೋದಿಲ್ಲ. ಆಮೇಲೆ ನಕ್ಷತ್ರ ನಾಡಿ ಕಲ್ತ್ರೆ ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಮಾಡೋಕ್ಕೆ ಅನುಕೂಲ ಆಗುತ್ತಲ್ವ? ಯಾಕೆ ಕಲಿಯಲ್ಲ? ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. ದಯವಿಟ್ಟು ಫಸ್ಟ್ ಕಲೀರಿ, ಹೇಳಿದ ತಕ್ಷಣ ಕಲಿಬೇಕು. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ, ಅರ್ಥ ಆಯ್ತಲ್ವಾ? ಈಗ ಯಾವುದು ಬಿಸ್ನೆಸ್ ಒಳ್ಳೇದು ಅಂತ ಕೇಳ್ತಾ ಇದ್ದೀರಾ? ಹೌದು ಗುರುಜಿ. 7ನೇ ಮನೆ ಗುರು, ಫಸ್ಟ್ 1 ನಂಬರು ಯಾವುದು ನಿಮ್ಗೆ ಇಷ್ಟ ಅದನ್ನು ಹೇಳಿ. ಅವೆರಡರಲ್ಲಿ ಯಾವ್ದು ಇಷ್ಟ ನಿಮಗೆ? ಏನ್ ಗೊತ್ತಾಗ್ಲಿಲ್ಲ. 2 ಬಿಸ್ನೆಸ್ಸಲ್ಲಿ ಯಾವ್ದು ಬಿಸ್ನೆಸ್ ನಿಮಗೆ ಇಷ್ಟ? ನಮ್ಗೆ 2 ಬಿಸ್ನೆಸ್. ಅವರು ಫರ್ನಿಚರ್ ಅಂಗಡಿನೇ ಮಾಡ್ತೀನಂತಾರ್ರಿ. ಅವ್ರು ಕಾಟ ಪಲಂಗಾದಿದ್ರಿ. ಸರಿ, ಓಕೆ. ಗುರುವಿನ ಕಾಂಬಿನೇಷನಲ್ಲಿ 5 ಅನ್ನೋ ಒಂದು ಕಾಂಬಿನೇಷನ್ ಬಂದಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತೀನಿ, ಅವ್ರಿಗೆ ಫೋಕಸ್ಸಿಂದ ಡೌನ್ ಆಗ್ತಾ ಇದೆ. ಅರ್ಥ ಆಯ್ತಾ? ಹೌದ್ರಿ. ಇದು ಇನ್ನೇನು ಇಲ್ಲ, ಇದು ಫೋಕಸ್. 5th ಹೌಸ್ ಇಸ್ ದಿ ಹೌಸ್ ಆಫ್ ಫೋಕಸ್. ಫೋಕಸ್ ಇಲ್ಲ ಅಲ್ಲಿ. ಇಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಾಗುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಾಗುತ್ತೆ. ಎರಡೂ ಮಾಡಕ್ಕೆ ಹೋಗ್ತಾರೆ, ಎರಡೂ ಸರಿ ಹೋಗಲ್ಲ. ಯಾವ್ದಾದ್ರು ಒಂದು ಕಡೆ ಕೂತ್ಕೊಂಡ್ರೆ ಸರಿಯಾಗಿ ಬರುತ್ತೆ ಅಂತ ಬರ್ತಾ ಇದೆ. ಪ್ರಶ್ನಾಶಾಸ್ತ್ರದಲ್ಲಿ ಡ್ಯುಯಲ್ ಆಗಿ ಮಾಡಿದ್ರೆ ಲಾಭ ಕಮ್ಮಿ, ಸಿಂಗಲ್ ಆಗಿ ಮಾಡಿದ್ರೆ ಒಳ್ಳೆಯದು. ಶುಕ್ರ ಬಂದಿರೋದ್ರಿಂದ ಬಟ್ಟೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಪೇರ್ ಟು ಫರ್ನಿಚರ್. ಒಳ್ಳೆಯದಾಗಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್. ನಮಸ್ಕಾರ. ಹಲೋ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ವಸಂತ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ವಸಂತ ಅವರು? ಮೈಸೂರಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 4/7/2004. ಓಕೆ, ಹುಟ್ಟಿದ ಸಮಯ? 6:45. 6:45. 6:45. ಸಂಜೆನಾ ಅಥವಾ ಬೆಳಗ್ಗೆನಾ? ಸಾಯಂಕಾಲ. ಬೆಳಗ್ಗೆನ ಸಾಯಂಕಾಲನ ಕರೆಕ್ಟಾಗಿ ಹೇಳಬೇಕು? ಬೆಳಗ್ಗೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಸಿದ್ದರಾಮುಂಡಿ. ಯಾವ ತಾಲೂಕಲ್ಲಿ ಬರುತ್ತೆ, ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಮೈಸೂರು ತಾಲೂಕಲ್ಲಿ ಬರುತ್ತೆ. ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ಓಕೆ, ಏನು ಪ್ರಶ್ನೆ ಇತ್ತು? ಒಂದು ಬಗ್ಗೆ ಕೇಳ್ಬೇಕೈತಿ ಮೇಡಮ್. ಗೌರ್ಮೆಂಟ್ ಕೆಲಸ ಗೊತ್ತೇ ಅಂತೆ. ಏನು?
ಗೌರ್ಮೆಂಟ್ ಕೆಲಸ ಸಿಕ್ಕೋದೆ ಅಂತ ಕೇಳ್ಬೇಕಾಯ್ತು ಮೇಡಮ್. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಏನು ಓದ್ತಾ ಇದ್ದಾರೆ? ನಮಸ್ಕಾರ ಸರ್. ಏನು ಓದ್ತಾ ಇದ್ದಾರೆ? BSc ಮಾಡ್ತಾರ ಸರ್. BSc. ನೀವು ಕೊಟ್ಟಿರ್ತಕ್ಕಂಥ ಸಮಯ ಸ್ವಲ್ಪ ಸರಿಯಾಗಿಲ್ಲ. ಯಾಕಂದರೆ ಕೊಟ್ಟಿರೋದು ನೀವು 6:45 ಅಂತ ಕೊಟ್ಟಿದ್ದೀರಾ, ಅದು ಕರೆಕ್ಟಾಗಿ 6:45 ಅಥವಾ 6:76 ಅಂತ ಕಸ್ಪಲ್ಲಿ ನೋಡೋಕ್ಕೆ ಕಷ್ಟ. ಕಸ್ಪಲ್ಲಿ ನೋಡಿ ನಾವು ಹೇಳಬೇಕು 6:43ಕ್ಕ 6:47ಕ್ಕ. ಸುಮ್ಮನೆ 6:45 ಅಂತ ಅವರು ಡಾಕ್ಟ್ರ್ ಕೊಡ್ತಾರೆ, ಇವ್ರು ಬರ್ಕೋತಾರೆ. 6ನೇ ಮನೆಯಲ್ಲಿ ಶನಿ ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಶನಿ ಕಾಂಬಿನೇಷನಲ್ಲಿ ಜಾಬ್ ಕಾಂಬಿನೇಷನ್ ನೋಡಿದಾಗ ಶನಿಯಲ್ಲಿ ಏನಾದರೂ ಚಂದ್ರನ ಆ್ಯಕ್ಸಸ್ಸಲ್ಲಿದ್ದಾನ ಅಂತ ನೋಡ್ತೀವಿ, ಸೂರ್ಯನ ಆ್ಯಕ್ಸಸ್ಸಲ್ಲಿ ಇಲ್ಲ. ಹಾಗೆ ಸೂರ್ಯ ಮತ್ತು ಚಂದ್ರನ ನೋಡ್ತೀವಿ. ಸೂರ್ಯ ರಾಹುವಿನ ನಕ್ಷತ್ರ, ಚಂದ್ರ ನಕ್ಷತ್ರ. ತುಂಬ ಪ್ರಯಾಸದಿಂದ ಸಿಗುತ್ತೆ ಗೌರ್ಮೆಂಟ್ ಕೆಲಸ. ಒಂದು 28-30ನೇ ವಯಸ್ಸಿಗೆ ಸುಸ್ತೊಡೆದು ಬಿಟ್ಟಿರ್ತೀರ ಗೌರ್ಮೆಂಟ್ ಕೆಲಸ ಸಿಗೋಷ್ಟಕ್ಕೆ. ಅದರಿಂದ ಹೆಚ್ಚಾಗಿ ಹೋಗೋ ಬದಲು ಸುಮ್ಮನೆ ಟೀಚಿಂಗ್ ಲೈನ್ ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್, ನಮಸ್ಕಾರ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಅಂಪುಲಿಗೌಡ ರೀ, ಬಳ್ಳಾರಿನಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 1-3-96 ಬೆಳಗ್ಗೆ 7 ಗಂಟೆ. ಹಾ, ಗುಲ್ಬರ್ಗದಲ್ಲಿ ಹುಟ್ಟಿದಾರಾ? ಹೌದು. ಏನ್ ಪ್ರಶ್ನೆ ಇತ್ತು? ಮದುವೆ ಸಮಯ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ನಾನು. ನಮಸ್ಕಾರ. 7 ಗಂಟೆ ಸರಿ ಇಲ್ಲ ಹಾಕಿರೋದು. 7 ಗಂಟೆ ಟೈಮ್ ಸರಿ ಇಲ್ಲ. ಯಾರು ಕರೆಕ್ಟಾಗಿ 7 ಗಂಟೆಗೆ ಟನ್ ಅಂತ ಹುಟ್ಟಿ ಯಾರು ಹುಟ್ಟಲ್ಲ ರೀ. 6:50ಕ್ಕೆ 7:10ಕ್ಕೆ ಹುಟ್ಟೋದು. ಟೈಮ್ ಸರಿ ಇಲ್ಲ ನೀವು ಕೊಟ್ಟಿರೋದು. ಅಲ್ಲಿ ಕಾಂಪೌಂಡರ್ ಇರ್ತಾರೆ ಆಚೆ ಕಡೆ, ಅಲ್ಲಿ ಹೋಗಿ ಟೋಪಿ ಹಾಕ್ತಾರೆ, ಟೋಪಿ ಹಾಕ್ಸ್ಕೊಳ್ಳಿ. ಅರ್ಥ ಆಯ್ತಾ? 1 to 240 ನಂಬರ್ ಹೇಳಿ. 150. ಭಾರತದಲ್ಲಿ ಜ್ಯೋತಿಷ್ಯದಲ್ಲಿ ಇರೋಷ್ಟು ಟೋಪಿ ಹಾಕೋರು ಇನ್ನೊಬ್ರಿಲ್ಲ. ವೇಷ ಹಾಕ್ಕೊಂಡು ಟೋಪಿ ಹಾಕ್ತಾರೆ, ಸಖತ್ತಾಗಿ ಟೋಪಿ ಹಾಕ್ತಾರೆ. ನಿಮಗೆ ಯಾವಾಗಲೂ ಕೂಡ ಒಂದು ಬಿಸ್ನೆಸ್ಸಲ್ಲಿ ಸಮಸ್ಯೆ ಆಗೇ ಆಗುತ್ತೆ, ಗಂಡ ಹೆಂಡತಿ ಸಮಸ್ಯೆ ಆಗುತ್ತೆ, ಮಕ್ಕಳಾಗಲ್ಲ, ಆರೋಗ್ಯದ ಸಮಸ್ಯೆ. ಈ ಎಲ್ಲ ಇನ್ನೊಂದು ದೊಡ್ಡದು ಏನು ಅಂದರೆ ಮಾಟಮಂತ್ರ. ಏನಾರು ಆಗ್ಬಿಟ್ರೆ ನಿಮ್ಮ ಮನೇಲಿ ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರಂತೆ. ಎಲ್ಲಿ ಮಾಡಿಸ್ತವ್ರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಾದರೂ ಹೋದ್ರೆ ನೀವು ಮಾಡಿಸ್ತೀರ ಅಂದರೆ ಗೊತ್ತಿಲ್ಲ ಅಂತಾರೆ. 1 to 240 ನಂಬರ್ ಹೇಳಿ. 150 ರೀ. 150. ಹ್ಞೂ. ನಮ್ಮ ಪ್ರೋಗ್ರಾಮ್ ಕರೆಕ್ಟಾಗಿ ನೋಡಲ್ಲ, ಸುಮ್ಮನೆ ಯಾವುದೋ ಕಾಲ್ ಸಿಕ್ತು ಅಂತ ಮಾಡ್ತೀರಿ ನೀವೆಲ್ಲ. ನಾವು ಹೇಳಿರ್ತೀವಿ ಟೈಮ್ ಕರೆಕ್ಟಾಗಿಲ್ಲ ಅಂದರೆ ಯಾವಾಗಲೂ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ. 7ನೇ ಮನೆ ಬುಧನ ಕಾಂಬಿನೇಷನ್ ಬರ್ತಾ ಇದೆ. ಬುಧನ ಕಾಂಬಿನೇಷನಲ್ಲಿ 5 ಅಂದರೆ ಫಸ್ಟು ಒಪ್ಕೊಳ್ಳೋದೇ ಒಂದು ಸ್ವಲ್ಪ ಕಷ್ಟ. ಬರ್ತಕ್ಕಂಥ ನೀವು ಯಾರು ಹುಡುಗದ ಬಗ್ಗೆ ಕೇಳ್ತೀರ, ಹುಡುಗಿ ಬಗ್ಗೆ ಕೇಳ್ತೀರ? ಮಗನ ಮಗಳ? ಮಗಳು. ಹಾಂ, ಮಗಳ ಬಗ್ಗೆ. ಹಾಂ, ಮಗಳು. ಬರ್ತಕ್ಕಂಥ ಹುಡುಗನ ಬಗ್ಗೆ ಸುದೀರ್ಘವಾಗಿ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ನೀವು ಸೆಲೆಕ್ಟ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ಅವರೇ ಒಪ್ಕೋಬೇಕು. ಆ ಒಪ್ಕೊಳ್ದೇ ಇರೋ ಕಾಂಬಿನೇಷನ್ನೇ 5. ಏನಾಗುತ್ತೆ, ಯಾವಾಗಲೂ ಕೂಡ ಅವ್ರು ಇಷ್ಟಪಟ್ಟಿರೋದೇ ಆಗಬೇಕು, ಅವ್ರು ಇಷ್ಟಪಟ್ಟಾಗಲೇ ಎಸ್ ಅನ್ನಬೇಕು. ಅದಾಗೋದು ಭಾಳ ಲೇಟ್ ಆಗುತ್ತೆ. ಇಲ್ಲಿಂದ 1.5 ವರ್ಷದಿಂದ 2 ವರ್ಷ ಆಗುತ್ತೆ. ಅವರಿಷ್ಟ ಪ್ರಕಾರ ಮಾಡಿ ಅಂತ ಇಲ್ಲಿ ಜಾತಕ ಹೇಳ್ತಾ ಇದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಾನು ಗುರುಗಳ ಹತ್ರ ನಕ್ಷತ್ರ ನಾಡಿ ಕಲ್ತಿದ್ದೀನಿ, ಮತ್ತು ಹೈಯರ್ ಕ್ಲಾಸ್ ಮಾಡಿದ್ದೀನಿ, ಮತ್ತು ಇವಾಗ ಡಾಕ್ಟರೇಟ್ ಕೋರ್ಸ್ ಕೂಡ ಮಾಡ್ತಾ ಇದ್ದೀನಿ. ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇಸಿಕ್ಕಿಂದ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು ಕುಂಡಲಿ ಹೇಗೆ ಬರೀಬೇಕು, ಕುಂಡಲಿನಲ್ಲಿ ಎಷ್ಟು ಗ್ರಹಗಳು ಬರುತ್ತೆ, ಆ ನಕ್ಷತ್ರಗಳು ಯಾವುದೇ ಬರುತ್ತೆ, ಬೇಸಿಕ್ಕಿಂದ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಬೇಸಿಕ್ ಏನೂ ಗೊತ್ತಿಲ್ಲ, ನಮಗೆ ಜ್ಯೋತಿಷ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ನಾವು ಜ್ಯೋತಿಷ್ಯ ಗುರುಗಳ ಹತ್ರ ಕಲಿಬೋದು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಹೈಯರ್ ಕ್ಲಾಸ್ ಮಾಡೋದ್ರಿಂದ ಬುಕ್ಸ್ಗಳೆಲ್ಲ ಕೊಡ್ತಾರೆ. ಅದರಲ್ಲಿ ತುಂಬ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ನಾವು ಜಾತಕನ ಮನೆ ಬರೋಣ ನಾವು ಬದಲಾಯಿಸೋಕ್ಕಾಗಲ್ಲ, ಆದ್ರೂ ಸ್ವಲ್ಪ ಮಟ್ಟಿಗೆ ನಮಗೆ ಯಾವ ದಿಕ್ಕಲ್ಲಿ ಹೋದರೆ ನಮ್ಗೆ ಯಾವ ಥರ ಒಳ್ಳೇದಾಗುತ್ತೆ ಅನ್ನೋದನ್ನು ತಿಳ್ಕೊಂಡು, ನಮಗೆ 4 ದಾರಿ ಇದ್ದರೆ 4 ದಾರಿನಲ್ಲಿ ನಾವು ಯಾವುದನ್ನು ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಅದರಲ್ಲಿ ಹೋಗೋದ್ರಿಂದ ನಮ್ಮ ಜೀವನ ಸ್ವಲ್ಪ ಮಟ್ಟಿಗಾರು ನಾವು ಬದಲಾಯಿಸ್ಕೋಬೋದು ಅಂತ ಹೇಳ್ತೀನಿ. ಈಗ ವಾಸ್ತು ಕ್ಲಾಸ್ ಕೂಡ ನಾನು ಗುರುಗಳ ಹತ್ರ ಮಾಡಿದ್ದೀನಿ. ವಾಸ್ತು ಕ್ಲಾಸ್ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮಗೆ 4 ದಿಕ್ಕುಗಳು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ, ಬಟ್ 4 ದಿಕ್ಕುಗಳಿಂದ 32 ದಿಕ್ಕುಗಳವರೆಗೂ ಗುರುಗಳು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ. ನಮಸ್ಕಾರ ಗುರುಗಳೇ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ರೆಡ್ಡಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್. ಹೇಳಿ. 8/7/1974 ಮೇಡಮ್. ಓಕೆ, ಹುಟ್ಟಿದ ಸಮಯ? 12:55 ಮೇಡಮ್. ರಾತ್ರಿನ ಮಧ್ಯಾಹ್ನನ? ಮಧ್ಯಾಹ್ನ ಮೇಡಮ್. ಮಧ್ಯಾಹ್ನ 12:55. ಹೌದು ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಯಾವುದು? ಕರ್ನೂಲ್ ಡಿಸ್ಟಿಕ್ ಆದೋನಿ ಮೇಡಮ್. ಕರ್ನೂಲ್ ಡಿಸ್ಟಿಕ್, ಆದೋನಿ, ಆಂಧ್ರ ಪ್ರದೇಶ್. ಓಕೆ ಓಕೆ. ಏನು ಪ್ರಶ್ನೆ ಇತ್ತು?
ಪ್ರಶ್ನೆ ಮೇಡಮ್, ನನಗೆ ಇವಾಗ ಜಾಬ್ ಮಾಡ್ತಾ ಇದ್ದೀನಿ. ಹ್ಮ್ ಇನ್ನೊಂದು ಜಾಬ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಅವರೇ ಕರೆ ಮಾಡಿದ್ರು, ಹ್ಮ್ ಅದಕ್ಕೆ ನಾವು ಗುರುಗಳನ್ನ ಸಲಹೆ ತಗೋಬೇಕಂತ. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ ಸರ್ ನಮಸ್ಕಾರ ಗುರುಗಳೇ, ವಂದನೆಗಳು. ಒಂದನೇ ಶನಿ ದಶ ರಾಹು ಭುಕ್ತಿ ನಡೀತಾ ಇದೆ. ರಾಹು ಭುಕ್ತಿಲಿ 2023ವರೆಗೂ ರಾಹು ಅಂತರ್ಭುಕ್ತಿ ನಡೀತಾ ಇದೆ. ರಾಹುವಿನ ಕಾಂಬಿನೇಷನಲ್ಲಿ 5, 9 ಏನಾರು ಇದೆಯಾ ಅಂತ ನೋಡ್ತೀವಿ. ಗುರುವಿನ ಕಾಂಬಿನೇಷನ್ 5, 9 ಇದೆ. ಬದಲಾವಣೆ ಏನಾದ್ರು ಮಾಡಬೇಕು ಅಂತಂದರೆ ನಿಮಗೆ ಮಾರ್ಚ್ ಒಳಗಡೆ ಇನ್ನೊಂದು ಕಂಪನಿ ಹೋಗ್ತೀರಾ. ಈ ಮಾರ್ಚ್ ಒಳಗೆ ಆಗಿಲ್ಲ ಅಂದರೆ ಮಾರ್ಚಿಂದ ಆಗಸ್ಟ್ ಒಳಗಡೆ ಇನ್ನೊಂದು ಕಂಪ್ನಿ ಇರ್ತೀರ, ಪಕ್ಕಾ ಇನ್ನೊಂದು ಕಂಪ್ನಿ ಇರ್ತೀರ. ದಯವಿಟ್ಟು ಚೇಂಜ್ ದಿ ಕಂಪನಿ ಚೇಂಜ್ 5-9 ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಒಳ್ಳೆಯದಾಗುತ್ತೆ ಗುರುಗಳೇ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಮನೋಹರ್ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಪೇಟೆಯಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಹೇಳಿ. 13/2/64. ಓಕೆ, ಹುಟ್ಟಿದ ಸಮಯ 5:30 ಬೆಳಿಗ್ಗೆ. ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಹೊಸಪೇಟೆ. ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ ಆರೋಗ್ಯ ಬಗ್ಗೆ ಹೇಳ್ಬೇಕಾಗಿತ್ರಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹಾ, ನಮಸ್ಕಾರ. ನಮಸ್ಕಾರ ಸರ್. ಜಾತಕದಲ್ಲಿ ಆರೋಗ್ಯ ನೋಡಬೇಕು ಅಂತಂದರೆ ಅದು ನಮ್ಮ ಕರ್ಮ ಸಿದ್ಧಾಂತರ ಪ್ರಕಾರ ಆರೋಗ್ಯವನ್ನು ನೋಡ್ತೀವಿ. ಇಲ್ಲಿ ಸದ್ಯಕ್ಕೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಬರ್ತಕ್ಕಂಥ 12ನೇ ಮನೆ ಇರ್ತಕ್ಕಂಥದ್ದು ಕೇತು ಸ್ವಲ್ಪ ಇನ್ಫೆಕ್ಷನ್ಸ್ ಕಾಂಬಿನೇಷನ್ಸ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಶನಿ ಆದ ನಂತರ ನಿಮಗೆ ಬುಧ ದಶೆ ಬರುತ್ತೆ. ಬುಧ ದಶೆಯಲ್ಲಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗುತ್ತೆ. ಲೈಫ್ ಸ್ಟೈಲ್ ಡಿಸೀಸ್ ಇಲ್ಲಿ ತೋರಿಸೋದಿಲ್ಲ. ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಆಪರೇಷನ್ ಮಾಡ್ಬೇಕೇನಂತ ಹಂಗೆ ಯೋಚನೆ ಯಾವುದು? ಮಾಡ್ತೀವಿ ಸರ್ ನಾವು. ಥೈರಾಯ್ಡ್. ಥೈರಾಯ್ಡಾ? ಹ್ಞೂ ಸರ್. ಥೈರಾಯ್ಡ್ಗೆ ಆಪ್ರೇಷನ್ನಾ? ಹ್ಞೂ ಸರ್. ನನ್ನ ಸಜೆಷನ್ ಬೇಡ. ಹೌದಾ? ಯಾಕೆಂದರೆ ನಿಮಗೆ ದಶಾ ಚೇಂಜ್ ಆಗುತ್ತೆ ಮುಂದೆ ಜನವರಿ ಆದಮೇಲೆ. ಹೌದೇನು ಸರ್? ಬುಧ ದಶೆ ಬಂದಾಗ ಆಟೋಮೆಟಿಕ್ಕಾಗಿ ಟ್ಯಾಬ್ಲೆಟಲ್ಲೇ ಕ್ಲಿಯರ್ ಆಗುತ್ತೆ. ಹಾ ಹಾ, ಅದೇ ಆಯುರ್ವೇದಕ್ಕೆ ಹೋಗಿ ಅಂತ ಯೋಚನೆ ಮಾಡಕತ್ತೀನಿ ಸರ್. ಆಯಿತು, ಅದು ಕರೆಕ್ಟಾಗಿ ಆಲೋಚನೆ ಅದೇ ಬಂದಿದೆ, ನೀವು ಅದೇ ಮಾಡಿ. ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಹಾಗೆ ನಕ್ಷತ್ರ ನಾಡಿ ಕಲೀರಿ, ಇದು ಹೆಂಗೆ ನೋಡ್ಕೋಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಇಲ್ಲಿ ಮಂಡ್ಯ ಜಿಲ್ಲೆಯಿಂದ ಮಾಡ್ತಾ ಇದ್ದೀವಿ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳಿಗೆ ಒಂದ್ ಗಂಡು ನೋಡಿದ್ವಿ, ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಗಂಡ್ ಬಗ್ಗೆ ಕೇಳ್ಬೇಕಾ, ಮಗಳ ಬಗ್ಗೆ ಕೇಳ್ಬೇಕಾ? ಮಗಳಿಗೆ ಮುಂದೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಅದು ಗಂಡು ಮುಂದೆ ಹೆಂಗಿರ್ತಾರೆ, ಹುಡುಗ ಹೆಂಗಿರ್ತಾರೆ ಅವ್ರ ಓಕೆ ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಅಂದ್ರೆ ಅವರು ವಿದೇಶದಲ್ಲಿದ್ದಾರೆ, ಅವರು ಈ ಕಡೆ. ದಯವಿಟ್ಟು ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡಿ. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ. ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ ಲಕ್ಷ್ಮಿ ಅವರೇ. 55. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹಲೋ, ನಮಸ್ಕಾರ. ಸರ್, ನಮ್ಗೆ ಒಂದು ನಂಬರ್ ಹೇಳಕ್ಕೆ ಎಷ್ಟು ಒದ್ದಾಡ್ತೀರಿ ನೀವು? ಒಂದು ನಂಬರ್ ಹೇಳಕ್ಕೆ ಎಷ್ಟು ಒದ್ದಾಡ್ತೀರಿ? ಇಷ್ಟೊತ್ತಿಗೆ ನಾನು ಚಂದ್ರ ಲೋಕಕ್ಕೆ ಹೋಗಿ ಬಂದ್ಬಿಡ್ತಾ ಇದ್ದೆ. ಏನ್ರಿ ಡಿಲೇ? ಬೆಳಿಗ್ಗೆ ಎದ್ದಿದ ತಕ್ಷಣ ಇಷ್ಟು ಡಿಲೇ ಮಾಡ್ತೀರಿ ನೀವು. ಒಂದು ಹೇಳೋಕ್ಕೆ ಒಂದು ಒದ್ದಾಡ್ತೀರಾ. ನಮ್ಮ ಪ್ರೋಗ್ರಾಮ್ ಕರೆಕ್ಟಾಗಿ ನೋಡಲ್ಲ. ಇರೋ ಬರೋ ಕಾಂಪೌಂಡ್ರ್ ಪ್ರೋಗ್ರಾಮ್ಗಳೆಲ್ಲ ನೋಡಿ ಹಾಳಾಗ್ಬಿಟ್ಟಿದ್ದೀರಿ ನೀವೆಲ್ಲ. ಇಲ್ಲ ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಈ ಹುಡುಗ ಒಳ್ಳೇದಾಗುತ್ತೋ ಇಲ್ವಂತ. 7ನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. ರಾಹು ರೆಟ್ರೋಗ್ರೇಡು ಅವರಲ್ಲಿ ಸಮಸ್ಯೆ ತಂದು ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಲವ್ ಕಾಂಬಿನೇಷನ್ ತೋರಿಸ್ತಾ ಇದೆಯಲ್ಲ. ಏನೋ ಏನು ಹೇಳಿ ಕರೆಕ್ಟಾಗಿ ಹ್ಞೂ ಅಂತ ಹೇಳಿ. ಇದು ಹೇಳಿದ್ರೆ ಮುಂದಕ್ಕೆ ಹೇಳ್ತೀನಿ. ಲವ್ ಕಾಂಬಿನೇಷನ್ ಆಗಿದ್ದಾಗ ನಾವು ನೋಡಿದ್ದೀವಿ ಒಂದು ಹುಡುಗನ್ನ, ಅದು ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಮ್ಮ ನಕ್ಷತ್ರ ನಾಡಿ ಗುರುವಿಗೆ ಸಮಾನ, ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಸಮಾನ ಈ ಜಾತಕ. ಅಲ್ಲಿ ಇಲ್ಲಿ ಹೋಗಿ ಹಾಳಾಗಬೇಡಿ. ಸಪ್ರೇಷನ್ ಮುಂದೆ ಆಗುತ್ತೆ ಖಂಡಿತ. 8ನೇ ಮನೆ ಬಂದಿದೆ, ಸಪ್ರೇಷನ್ ಆಗುತ್ತೆ. ನೀವೇನು ತಿಪ್ಪರ್ಲಾಗ ಹಾಕಿದ್ರು ಅವರಿಬ್ಬರು ಮದುವೆ ಆಗೇ ಆಗ್ತಾರೆ, ಗಲಾಟೆ ಮಾಡೇ ಮಾಡ್ಕೊಳ್ತಾರೆ. ಕೌನ್ಸಿಲಿಂಗ್ ಒಂದೇ ಅವ್ರಿಗೆ ದಾರಿ. ಅರ್ಥ ಮಾಡ್ಕೊಳ್ಳಿ. ಯಾವುದೋ ರಾಹು ಪೂಜೆ ಅಂತೆ, ಆ ಪೂಜೆ ಈ ಪೂಜೆಗೆ ಹೋಗ್ಬಿಟ್ಟು ಹಾಳಾಗಿ ಹೋಗ್ಬಿಡ್ತಾರೆ ಜನ. ಮುಂದಿನ ಕರೆಗೋಣ.
ಧನ್ಯವಾದಗಳು ಮಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾದ ಒಂದು ಪ್ರೋಮೋ ಇದೆ, ಬನ್ನಿ ನೋಡ್ಕೊಂಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಜಿ ಪ್ರಭುಸ್ವಾಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು ಪಕ್ಕದಲ್ಲಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? 4/8 ಇದು ಸಾರಿ ಮೇಡಮ್, 8/4 ಹಾ, 1999. ಓಕೆ. ಹುಟ್ಟಿದ ಸಮಯ 12:20 ರಾತ್ರಿನಾ ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಓಕೆ. ಹುಟ್ಟಿದ ಸ್ಥಳ ಯಾವುದು? ಚಾಮರಾಜನಗರ ಮೇಡಮ್. ಚಾಮರಾಜನಗರ. ಏನ್ ಪ್ರಶ್ನೆ ಇತ್ತು? ಮೇಡಮ್, ಅವನ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಹಾ, ಅವನು ITI ಮಾಡಿದಾನೆ ಅಷ್ಟೇ, ಮುಂದಕ್ಕೆ ಓದಕ್ಕಾಗ್ಲಿಲ್ಲ. ಓಕೆ ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಹುಟ್ಟಿರೋ ಟೈಮ್ ಎಷ್ಟು? 12:20. 12:20 ಸರ್. ಮಧ್ಯಾಹ್ನನಾ? ಮಧ್ಯಾಹ್ನ. ಸರಿ. 25 ವರ್ಷ ಆಯ್ತು. ಏನು ಕೇಳಬೇಕು? ಅವನ ಫ್ಯೂಚರ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಫ್ಯೂಚರ್ ಚೆನ್ನಾಗಿರುತ್ತೆ ಬಿಡ್ರಿ. ಅವನು ಕೆಲಸ ಮಾಡಿಲ್ಲ ಅಂದ್ರೆ ಊಟ ಹಾಕ್ರಿ ನೀವು ಅಷ್ಟೇ. ಫ್ಯೂಚರ್ ಕರೆಕ್ಟಾಗಿ ಕ್ವಶನ್ ಕೇಳಬೇಕು. ಹಿಡಿತಾ ಇಲ್ಲ, ಕೈ ಹಿಡಿತಾ ಇಲ್ಲ. ಕರೆಕ್ಟಾಗಿ ಕೇಳ್ರಿ. ಏನು ಕೈ ಹಿಡಿತಾ ಇಲ್ಲ? ನಾನೇ ನೋಡಿ ಹೇಳ್ತೀನಿ ಬಿಡಿ. ಒಂದ್ಸತಿ ನಾವು ನೋಡಿದ್ರೆ ಹೇಳ್ಬೋದು. ಒಂದು ನಿಮಿಷ, ನಿಮಗೆ ಕೇಳಕ್ಕೆ ಗೊತ್ತಾಗಲ್ಲ ಅಂತ ಬಿಡಿ. ಚಂದ್ರದಶ ನಡೀತಾ ಇದೆ. ಕೆಲಸದಲ್ಲಿ ಇದಾರಲ್ಲ, ಕೆಲಸ ತೋರಿಸ್ತಾ ಇದೆ ಅಂತ. ಕೆಲಸ ಅದೇ ಟೆಂಪ್ರರಿ ಸರ್. ಓ, ಪರ್ಮನೆಂಟು. ಓಕೆ. ನನಗೆ ಕೆಲಸದಲ್ಲಿಲ್ಲ, ಏನು ಹಿಡಿತಾ ಇಲ್ಲ, ಅದು ಹಿಡಿತಾ ಇಲ್ಲ, ಇದು ಹಿಡಿತಾ ಇಲ್ಲ, ಇಕ್ಳ ಹಿಡಿತಾ ಇಲ್ಲ, ಸೌಟ್ ಹಿಡಿತಾ ಇಲ್ಲ. ಚಂದ್ರ 6, 11, 11. ಚಂದ್ರ ಆದಮೇಲೆ ಮಂಗಳನ ಕಾಂಬಿನೇಷನ್ ಚೆನ್ನಾಗಿದೆ. ಅವರಿಗೆ 2033ವರೆಗೂ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ಯಾಕಂದರೆ 11 ಕೆಳಗಡೆ 5, 12 ಇರೋದ್ರಿಂದ. ಹಾಗೆ ಅವರಿಗೆ ಕೊರಳಲ್ಲಿ 2 ಮುಖದ ರುದ್ರಾಕ್ಷಿ ಹಾಕಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ, ತಿಂಗಳ ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇಧಿಕ ಧರಿಸಿ ಜೀವನ ಚೆನ್ನಾಗಿ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿರಿ. ಏಕ್ದಮ್ 10 ಮೆಟ್ಲು ಹತ್ಕೊಂಡು ಹೋಗ್ಬಿಡ್ಬೇಕು ನಿಮ್ಮ ತಲೆಯಲ್ಲಿರ್ತಕ್ಕಂಥದ್ದು. ಅದು ಅದರಿಂದ ತೆಗೆದಾಕಿ ಕ್ಲಾಸಿಗೆ ಸೇರ್ಕೊಳ್ಳಿ, ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಅವರು ಗ್ರೋ ಆಗ್ತಾರೆ. 2 ವರ್ಷ 3 ವರ್ಷ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಮಾಧಾನ ಇಲ್ಲ ನಿಮಗೆ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆಯದಾಗಲಿ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಮೇಡಮ್, ನಾವು ಕೋಲಾರಿಂದ ನಳಿನಿ ಅಂತ. ಎಲ್ಲಿಂದ? ನಳಿನಿ ಅಂತ. ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಅವಳ ಜನ್ಮ ದಿನಾಂಕ 21/1/1997. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬಂದು 11:45 ಮಂಗಳವಾರ. ಮಧ್ಯಾಹ್ನನಾ ಅಥವಾ ರಾತ್ರಿನಾ? ಬೆಳಿಗ್ಗೆ 11:45. ಓಕೆ. 11:40. ಹುಟ್ಟಿದ ಸ್ಥಳ ಯಾವುದು? ಕೋಲಾರ. ಓಕೆ. ಏನ್ ಪ್ರಶ್ನೆ ಇತ್ತು? ಅವಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಗುರುದಶೆ ನಡೀತಾ ಇದೆ ಈಗ. ಇನ್ನು ಗುರುದಶೆ ಕಾಂಬಿನೇಷನ್ ಆದ ನಂತರ ಇವರಿಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶನಿ. ಶನಿ 12/12/9 2024 ಆದ ನಂತರ
ತೋರಿಸ್ತಾ ಇದೆ ಮದುವೆ. ಅಂದರೆ ಮುಂದಿನ ವರ್ಷ ಕೊನೆಯಲ್ಲಿ ಅಕ್ಟೋಬರ್ ನಂತರ ಮದುವೆ ತೋರಿಸ್ತಾ ಇದೆ. ಮದುವೆ ಜೀವನ ಚೆನ್ನಾಗಿದೆ, ಸ್ವಲ್ಪ ನಿಧಾನ ಮಾಡಿದಷ್ಟು ಇನ್ನೂ ಚೆನ್ನಾಗಿರುತ್ತೆ. ಈಗೇನಾದ್ರು ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮದುವೆ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಕಟ್ಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈಗ ಬೇಡ ಅಂತ ನನ್ನ ಸಜೆಷನ್. ಕೇಳಿಸ್ತಾ? ಕೇಳಿಸ್ತಾ ಇದೆ. ಯಾವ್ದಾದ್ರು ಮಾತುಕತೆ ಕಟ್ಟಾಯ್ತಾ? ಆಗಿದೆ. ಅಷ್ಟೇ 2024 ಆದಮೇಲೆ ಮಾಡಿ, ಒಳ್ಳೆಯದಾಗಲಿ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹೇಳಿ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರು? ಶಿವಕುಮಾರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ನಂಜನಗೂಡಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದೆಯಾ? ಗೊತ್ತು ಮೇಡಮ್. ಹೇಳಿ. 22/5 ಹಾಂ, 2009 ಮೇಡಮ್. 2009. 22/5/2009 ಹುಟ್ಟಿದ ಸಮಯ ಮೇಡಮ್ ಮಧ್ಯರಾತ್ರಿ 1:30 ಮೇಡಮ್. 1:30. ಓಕೆ. ಹುಟ್ಟಿದ ಸ್ಥಳ ಯಾವುದು? ಯಳಂದೂರು ಮೇಡಮ್. ಯಾವ ಊರು? ಯಳಂದೂರು. ಯಳಂದೂರು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅದು? ಚಾಮರಾಜನಗರ ಜಿಲ್ಲೆ ಮೇಡಮ್. ಓಕೆ, ಏನು ಪ್ರಶ್ನೆ ಇತ್ತು? ಅವ್ನ ಎಜುಕೇಶನ್ ಹೆಂಗಿದೆ ಅಂತ ಗೊತ್ತಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ನೀವುಗಳೆಲ್ಲ ಜ್ಯೋತಿಷ್ಯ ಕಲಿಬೇಕ್ರಿ. ನಿಮ್ಮ ಮಕ್ಕಳ ಭವಿಷ್ಯ ನೀವೇ ನೋಡ್ಕೋಬೋದು. ಅದ್ರ ಜೊತೆಗೆ ನೀವು ದುಡ್ಡು ಯಾವಾಗ ಮಾಡ್ತೀರಾ, ನೀವು ಯಾವಾಗ ಮನೆ ಕಟ್ಟಬೇಕು ಅಥವಾ ಮನೆ ಕಟ್ಟಿದರೆ ಇನ್ನೊಂದು ಏನಾದ್ರು ಸಂಪಾದನೆ ಮಾಡಬೇಕು, ಜ್ಯೋತಿಷ್ಯ ಅಷ್ಟು ಸಹಾಯ ಮಾಡುತ್ತೆ. ಪಬ್ಲಿಕ್ ಲೈಫ್ಗೆ ತಲೆಗೆ ಹೋಗ್ತಾ ಇಲ್ಲ ಸರ್, ನಿಮಗೆಲ್ಲ ತಲೆ ಹೋಗ್ತಾ ಇಲ್ಲ. ಅದ್ಭುತವಾಗಿರ್ತಕ್ಕಂಥದ್ದು ಇದೆಲ್ಲ. ನಮ್ಮದು ಫೀಸ್ ಭಾಳ ಕಮ್ಮಿ ಇಟ್ಟಿದ್ದೀವಿ, ಕುಟುಂಬ ಸಮೇತ ಕಲೀರಿ ಅಂತ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಒಳ್ಳೆ ಈ ಇದರಲ್ಲಿ ಗಿಳಿಶಾಸ್ತ್ರದವ್ರ ಥರ ಕೇಳ್ತಾ ಇದ್ರಲ್ಲ. 35 ಶುಕ್ರದಶ ನಡೀತಾ ಇದೆ. ಶುಕ್ರದಶದಲ್ಲಿ 3 ಎಜುಕೇಷನ್ ಸ್ವಲ್ಪ ಕಮ್ಮಿನೇ. ಅರ್ಥ ಆಯ್ತಾ? 2035ವರೆಗೂ ಹಿಂಗೆ ಇರೋದ್ರಿಂದ ಟೆಕ್ನಿಕಲ್ ಸೈಡ್ ಹಾಕಿ. ಟೆಕ್ನಿಕಲ್ ಸೈಡ್ ಅಂದರೆ ಈ ITI, ಡಿಪ್ಲೊಮೊ ಈ ರೀತಿ ಹಾಕಿದ್ರೆ ಮಾತ್ರ ಸ್ವಲ್ಪ ಒಳ್ಳೇದಾಗುತ್ತೆ. ನೀವೇನೋ ನಾವು ಅದು ಇಂಜಿನಿಯರಿಂಗ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಭಾಳ ಕಷ್ಟ. ಅರ್ಥ ಆಯ್ತಾ? ಸದ್ಯಕ್ಕೆ ಇವಾಗ 10th 9th ಯಾವುದು? 9th ಸರ್. ನಾನು ಹೇಳಿದ್ದು ಕೇಳಿಸ್ಕೊಂಡ್ರಾ? ಡಿಪ್ಲೊಮೊ ಅಥವಾ ITIಗೆ ಕಳಿಸಿ. ನೀವೇನಾರು ಅದು ಮಿಸ್ ಹೊಡೆದು ಏನಾರು ನಾನು ಸೆಕೆಂಡ್ PUC ಮಾಡಿಸ್ತೀನಿ, ಇಂಜಿನಿಯರಿಂಗ್ ಮಾಡಿಸ್ತೀನಿ, ಆಗಲ್ಲ. 3 ಅನ್ನೋ ಕಾಂಬಿನೇಷನ್. ಅದಕ್ಕೆ ಇದು ಕಲಿಬೇಕು. 3 ಅಂತ ಬಂದಾಗ ನಾವು ಡಿಸಿಷನ್ ಚೇಂಜ್ ಮಾಡಿ. 3rd ಹೌಸ್ ಇಸ್ ದ ಹೌಸ್ ಆಫ್ ಟೆಕ್ನಿಕಲ್. NTTF ಅಂತಿದೆ, ಅಲ್ಲಿಗೆ ಸೇರಿಸಿ. ಡೆಫಿನೆಟ್ಲಿ ಇವ್ರ ಲೈಫ್ ಚೆನ್ನಾಗಾಗುತ್ತೆ. ಫಾರಿನಲ್ಲಿರ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಅವ್ರು ಏನಾರು ಅಲ್ಲಿಗೆ ಹೋದರೆ ಫಾರಿನ್ಗೆ ಹೋಗ್ತಾರೆ. ಹೇಳಿದ್ದು ಮಾಡಿ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ನಮಸ್ಕಾರ. ನಿಮ್ಮ ಹೆಸರು? ಹೆಸರು ಭೋಜಪ್ಪ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ಕೊಪ್ಪಳ ತಾಲೂಕು ಮೈನಾಳಿ ಅಂತ ಹೇಳಿ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತಮ್ಮ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದೆಯಾ? ಗೊತ್ತಿದೆ. ಹೇಳಿ. 26 ಹಾಂ 9 1995. ಓಕೆ. ಹುಟ್ಟಿದ ಸಮಯ 10:40 AM. 7:40. 10:40 AM ಅಂದರೆ ಮಾರ್ನಿಂಗ್. ಮಾರ್ನಿಂಗ್. ಓಕೆ. ಹುಟ್ಟಿದ ಸ್ಥಳ ಯಾವುದು? ಮೈನಹಳ್ಳಿ. ಓಕೆ, ಏನು ಪ್ರಶ್ನೆ ಇತ್ತು? ನಮ್ಮ ಮಗ MBA ಮಾಡ್ಯಾನಮ್ಮ. ಅದಕ್ಕೆ ಜಾಬ್ ಪರ್ಪಸ್ ಆಗತ್ತೆ, ಏನಾದ್ರು ಸೆಟ್ ಆಗುತ್ತೆ ಜಾಬ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಗುರುದರ್ಶ ನಡೀತಾ ಇದೆ. 2025ವರೆಗೂ ಬುಧ ಗುರುವಿನ ಕಾಂಬಿನೇಷನಲ್ಲಿ 1 2 5 4 1. ಏನು ಪ್ರಶ್ನೆ ಕೇಳಿದ್ರೆ? ಮಗ MBA ಮಾಡ್ಯಾನ. ಆಯ್ತು. ಹಾಂ, ಅದಕ್ಕೆ ಜಾಬ್ ಪರ್ಪಸ್ ಜಾಬ್ ಆಗುತ್ತೆ. ಜಾಬ್ ಕಾಂಬಿನೇಷನ್ 1 2 5 ಬಂದಿದೆ. ಸ್ವಲ್ಪ ಟಫ್ ಇದೆ. ಮುಂದೆ ಭುಕ್ತಿ ಗುರು ಬಂದ್ಬಿಟ್ಟು ಇಲ್ಲಿ 34ವರೆಗೂ ಗುರು ಇದ್ದಾನೆ. ಟೀಚಿಂಗ್ ಲೈನ್ ಹೋಗ್ಬೇಕು ಅವರು. ಹೌದಾ? ಬೇರೆ ಲೈನಲ್ಲಿ ಅಷ್ಟು ಕಷ್ಟ. ಅವರು MBA ಮಾಡಿಬಿಟ್ಟು ಯಾವ ಕೆಲಸನೂ ಸ್ವಲ್ಪ ಅಡ್ಮಿನ್ ಕೆಲಸ ಅದೆಲ್ಲ ಮಾಡೋಕ್ಕೆ ಕಷ್ಟ. ಇರೋದರಲ್ಲಿ ಪ್ರೊಫೆಸರ್ ಕೆಲಸ, ಟೀಚಿಂಗ್ ಕೆಲಸ ಮಾಡಿದ್ರೆ ಮಾತ್ರನೇ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾಕಂದರೆ ಸೆಲ್ಫ್ ಎಫರ್ಟ್ 1 to 5 ಕಾಂಬಿನೇಷನ್ 4 ಟೀಚಿಂಗ್ ಲೈನ್ ಬರುತ್ತೆ. ಅದನ್ನು ಮಾಡಿ, ಅದೊಂದೇ ದಾರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ. ನಮಸ್ಕಾರ, ನಿಮ್ಮ ಹೆಸರು? ಉದಯ್ ಅಂತ. ಉದಯ್, ಎಲ್ಲಿಂದ ಕರೆ ಮಾಡ್ತಿರೋದು? ಬ್ಯಾಂಗ್ಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ಉದಯ್? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಅಣ್ಣನ ಬಗ್ಗೆ? ಹಾಂ, ಹೌದು. ಓಕೆ. ಹುಟ್ಟಿದ ಸಮಯ ಹಾಗೆ ದಿನಾಂಕ ಗೊತ್ತಿದೆಯಾ? ಹಾಂ, ಗೊತ್ತಿದೆ. ಹೇಳಿ. 8/8 ಹಾಂ 1991. ಓಕೆ. ಹುಟ್ಟಿದ ಸಮಯ 12:30 AM. 12:30 AM. ಹಾಂ. ಓಕೆ. ಹುಟ್ಟಿದ ಸ್ಥಳ ಯಾವುದು? ಬ್ಯಾಂಗ್ಳೂರ್. ಏನು ಪ್ರಶ್ನೆ ಇತ್ತು? ನಮ್ಮ ಅಣ್ಣನಿಗೆ ಮದುವೆ ಸೆಟ್ ಆಗ್ತಿಲ್ಲ, ಅದು ಯಾವಾಗ ಆಗುತ್ತೆ ಅಂತ. ಎಷ್ಟು ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ಲ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನೀವು ಯಾವಾಗ ಮದುವೆ ಆಗ್ತೀರಾ? ಹಾಂ,
ನೀವು ಯಾವಾಗ್ರಿ ಮದುವೆ ಆಗ್ತೀರಾ? ಸರ್ ನಾನು ಲವ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್. ಹೇಳಿ, ಪರವಾಗಿಲ್ಲ, ಇರಲಿ, ಮಾಡ್ಸೋಣ ಬೇಕಾ? ಇಲ್ಲ ಸರ್. ನಗೋದ್ರಲ್ಲೇ ಗೊತ್ತಾಗುತ್ತೆ. ಅವ್ರ ಲೈನ್ ಕ್ಲಿಯರ್ ಆಗಲಿ ಅಂತ ಇವ್ರು ಕೇಳ. ಶನಿ ದಶದಲ್ಲಿ 9, 3, 4 ಮದುವೆ ಬಗ್ಗೆ ಇಂಟ್ರೆಸ್ಟು ಕಮ್ಮಿ ನಿಮ್ಮ ಬ್ರದರ್ಗೆ. ಅರ್ಥ ಆಯ್ತಾ? ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಮ್ಯಾರೇಜ್. ಫಸ್ಟು ಮ್ಯಾರೇಜಲ್ಲೇ ಇಂಟ್ರೆಸ್ಟ್ ಭಾಳ ಕಳ್ಕೊಂಡಿದ್ದಾರೆ ಅವರು. 4 ಅಂತ ಬಂದಾಗ ಒಂದು ರೀತಿ 4ನೇ ಮನೆ ಯಾವಾಗಲೂ ಕೂಡ ಒಂದು ಆಸಕ್ತಿನೇ ಕಮ್ಮಿ. ದೆ ನಾಟ್ ಬಿ ಇಂಟ್ರೆಸ್ಟೆಡ್ ಮಚ್ ಇನ್ ಒಂದು ಫ್ಯಾಮ್ಲಿನ ಡೆವಲಪ್ ಮಾಡಬೇಕು, ಒಂದು ಫ್ಯಾಮ್ಲಿನ ಇಂಪ್ರೂವ್ ಮಾಡಬೇಕು, ಒಂದು ಫ್ಯಾಮ್ಲಿ ಮಾಡಬೇಕು ಅನ್ನೋದು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಭಾಳ ಕಷ್ಟ. ಆಮೇಲೆ ಸಾಕಷ್ಟು ಗ್ರಹದಲ್ಲಿ 4 ಬಂದಾಗ ವೈವಾಹಿಕ ಜೀವನ ಇಷ್ಟ ಆಗಲ್ಲ. ಸೊ ನನ್ನ ಸಜೆಷನ್ನು ಅವ್ರ ಮನಸ್ಸೇ ಮೂಲ. ಮನಸ್ಸು ಮಾಡಿದ್ರೆ ಆಗುತ್ತೆ, ಮನಸ್ಸು ತುಂಬ ಬೇಡ ಅನ್ನೋ ಕಡೆನೇ ಇರೋದ್ರಿಂದ ಫಸ್ಟು ನಿಮಗೆ ಸೆಟ್ ಆದರೆ ಫಸ್ಟ್ ನೀವು ಮಾಡ್ಕೊಳ್ಳಿ, ಆಮೇಲೆ ಅವ್ರು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ನನ್ನ ಸಜೆಷನ್ ಇದು. ಒಳ್ಳೆಯದಾಗಲಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಮೇಡಮ್ ಅವರೇ, ನಾವು ಕರ್ಮಸ್ವಾಮಿ ಅಂತ ಅರ್ಪಣಿದ್ದಾರೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ತಾ ಇದ್ದೆ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಇದು ನಂಬರ್ ಹೇಳ್ಬಿಡ್ತಾರೆ ಮೇಡಮ್. ಒಂದು ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ. 158. ಓಕೆ, ಏನು ಪ್ರಶ್ನೆ ಇತ್ತು? ನಮ್ದು ಕೆಲಸದ ಬಗ್ಗೆ ಸಮಸ್ಯೆ ಆಗೈತೆ ಮೇಡಮ್ ಅವರೇ. ಹಾ, ಕೋರ್ಟ್ ನಲ್ಲಿ ಅಲ್ಲಿ ಓಡಾಡ್ತಾ ಇದ್ರು. ಬೇಗನೆ ಪರಿಹಾರ. ನಮಸ್ಕಾರ. 6ನೇ ಮನೆ ಗುರುವಿನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 10 ನಿಮ್ಮ ಕಡೆಗೆ ಆಗುತ್ತೆ. ನಿಧಾನ ನಿಮ್ಮ ಕಡೆನೇ ಆಗುತ್ತೆ. ನಿಧಾನ. ನಿಮ್ಮ ಜೊತೆ ಇನ್ನೂ ಒಂದಷ್ಟು ಜನ ಇದ್ದಾರಾ? ಇದ್ದಾರೆ ಸರ್. ಎಲ್ಲರದು ಸೇರಾಗುತ್ತೆ. ಆಯಿತಾ? ಸರ್, ಯಾವಾಗಲೂ ಗುರು ಬಂದಾಗ ನೀವು ಪ್ರಶ್ನೆ ಕೇಳಿದಾಗ ಅದು ಗ್ರೂಪ್ ಇರುತ್ತೆ ಅಂತ ಅರ್ಥ. ಎಲ್ಲರಿಗೂ ಸೇರಿ ಆಗುತ್ತೆ. 6 ಮುಖದ ರುದ್ರಾಕ್ಷಿ ಸಾಧ್ಯವಾದಷ್ಟು ನಿಮ್ಗೆ ಗೊತ್ತಿರೋರೆಲ್ಲ ಹಾಕ್ಕೊಳ್ಳಿ. ನಿಮ್ಮ ಕಡೆನೇ ಆಗುತ್ತೆ. ಸ್ವಲ್ಪ ಡಿಲೇ ಅಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ನಿಮ್ಮ ಹೆಸರು? ಅನಿತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 26/2/1997 ಮೇಡಮ್. 26/2/1997. ಹುಟ್ಟಿದ ಸಮಯ? 5:21 AM ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಯಾವುದು? ಬ್ಯಾಂಗ್ಳೂರ್ ಮೇಡಮ್. ಏನು ಪ್ರಶ್ನೆ ಇತ್ತು? ಅವ್ರ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಓಕೆ ಮೇಡಮ್. ಏನಾಗಬೇಕು ಇವರು ನಿಮಗೆ? ನಮ್ಮ ಮಗಳು ಮೇಡಮ್. ಮಗಳು ಸರ್. ಅವರು ಮಗನ ಮಗಳು ಸರ್. ಮಗಳು. ಡಾಟರ್. ಓಕೆ, ರೈಟ್. ಡಾಟರ್ ಸರ್. ಸರಿ. ಈಗ ನಡೀತಾ ಇರ್ತಕ್ಕಂಥ ದಶ ಅವ್ರದ್ದು ರಾಹು ದಶ ಮುಗಿದಿದೆ, ಗುರುದಶ ಪ್ರಾರಂಭವಾಗಿದೆ. ಏನಾದರೂ ಅವ್ರಿಗೆ ಬೇರೆ ಕಡೆ ಅಬ್ರಾಡಲ್ಲಿ ಇರೋ ಹುಡುಗ ಇಂಟ್ರೆಸ್ಟಾ ಆ ಥರ ಏನಾದ್ರು ಇದೆಯಾ ಅಂತ ಫಸ್ಟ್. ಅವರು ಒಂದು 2-3 ಬಂದಿತ್ತು. ಅಬ್ರಾಡ್ ಹೋಗೋದೇ ಇಲ್ಲ ಅಂತಾರೆ ಸರ್. ಅಲ್ಲಿದೆ ತೋರಿಸ್ತಾರೆ, ಜಾಸ್ತಿ ತೋರಿಸ್ತಾ ಇರೋದು ಅಲ್ಲಿದೆ. ಬರೋದೇ ಅವ್ರಿಗೆಲ್ಲ ಅಬ್ರಾಡು. ಹೊರದೇಶದ್ದು ಅಥವಾ ಹೊರ ರಾಜ್ಯದ್ದೇ ಬರೋದು. ಹೊರ ರಾಜ್ಯದಲ್ಲೇ ಇರಬೇಕು. ಇವರು ಗಡಿಪಾರ್ ಥರ ಇವ್ರದ್ದು ಜಾತಕ. ಇವ್ರು ಇಲ್ಲಿರಬಾರ್ದು, ದೂರ ಹೋಗಬೇಕು. ಮತ್ತು ಇವರು ಡಿಸಿಷನ್ ಮೇಕಿಂಗಲ್ಲಿ ವೀಕ್ ಇದ್ದಾರೆ. ನೀವು ಡಿಸಿಷನ್ ತಗೊಂಡಿಲ್ಲ ಅಂದರೆ ಇನ್ನೂ 10 ವರ್ಷ ಆದರೂ ಮದುವೆ ಆಗಲ್ಲ. 10 years ಆದರೂ ಮದುವೆ ಆಗಲ್ಲ. ಡಿಸಿಷನ್ ಮೇಕಿಂಗಲ್ಲಿ ವೀಕು. 12th house 8th house ಬಂದಾಗ ವೈವಾಹಿಕ ಜೀವನದಲ್ಲಿ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಪುವರ್. ಬಿಕಾಸ್ ಆಲ್ ಆರ್ ಇನ್ ನ್ಯೂಟ್ರಲ್ ಕಾಂಬಿನೇಷನ್. ನಕ್ಷತ್ರ ನಾಡಿ ಕಲೀರಿ. ನೀವುಗಳು ಕಲಿಬೇಕು ಫಸ್ಟು. ನೀವುಗಳೇ ಫಸ್ಟ್ ಕಲಿತಾಗ ಮಗಳನ್ನೂ ಕೂತ್ಕೊಂಡು ಕಲಿಸಿದಾಗ ಗೊತ್ತಾಗುತ್ತೆ ಏನು ಮಾಡಬೇಕು. ಈ ರೀತಿ ಇದ್ದಾಗ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್ ಅಂತ ಬರುತ್ತೆ. ವೀಕ್ಷಕರಿಗೆ ಕೊನೆಯಲ್ಲಿ 2 ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ನಕ್ಷತ್ರ ನಾಡಿ ಕಲೀರಿ. ನಿಮ್ಮ ಅದೃಷ್ಟ ನಿಮಗೆ ಎಷ್ಟು ಚೇಂಜ್ ಆಗುತ್ತೆ ಅಂತ ನಾನು ಬರ್ಕೊಡ್ತೀನಿ. ನೀವು ಎಷ್ಟೋ ಜನ ಮಾತಾಡಿದ್ರಲ್ಲ ಟಿ ವಿಲಿ, ಅದೆಲ್ಲ ಮಾಡ್ತಾ ಇರ್ತಾರೆ. ಧನ್ಯವಾದಗಳು ಮಾ. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ನಮಸ್ಕಾರ.